ಮನಸ್ಸಿನಲ್ಲಿರೋಂತ ನೋವು ಯಾರು ಅಳ್ಸಕ್ ಆಗೋದಿಲ್ಲ. ಯಾಕಂದ್ರೆ ಬರೀ ಕರೆಮಂತಲ್ಲ, ಇಲ್ಲಿ ದೇವದುರ್ಗದ ಒಂದು ಶಾಸಕಳ ನಾನು ಒಂದು ಶಾಸಕಾಂಗ ಇದರಲ್ಲಿ ನನಗ ನೋವು ತಂದರೆ ಅಂತಂದ್ರೆ ಇದರಿಂದ ದೊಡ್ಡ ರಾಜಕಾರಣನೇ ಅದು. ಇದು ಯಾರು ಈಗ ಯಾಕಂದ್ರೆ ಇಲ್ಲಿ ನಮ್ಮ ದೇವದುರ್ಗದ ನ್ಯಾಯಾಲಯದಿಂದ ಕಳಿಸಿದ್ದೇನು, ಯಾವ ರೀತಿ ಪ್ರೋಟೋಕಾಲ್ ರೆಡಿ ಮಾಡಿ ಕಳಿಸ್ಯಾರ, ನಿಮ್ಮ ಮೇಲೆ ನೀವೇ ಟಾರ್ಗೆಟ್, ನಾಳೆ ಏನಾಯ್ತಂದ್ರೆ ಅಂತ ಹೇಳ್ಯಾರ. ಸಂದರ್ಭ ಬಂದಾಗ ಅವ್ರ ಹೆಸರು ನಾನು ಹೇಳ್ತೀನಿ. ಯಾಕಂದ್ರೆ ನಾನೀಗ ಹೇಳಿದ್ನಂತಂದ್ರೆ ದೇವದುರ್ಗ ಒತ್ತಿ ಉರಿತದೆ. ನಾನು ಆ ವಿಷಯ ಹೇಳೋದಿಲ್ಲ. ದಯಮಾಡಿ ನನ್ನ ದೇವದುರ್ಗದ ಎಲ್ಲಾ ದೇವರುಗಳಿಗೆ, ನನ್ನ ಕಾರ್ಯಕರ್ತ ದೇವರುಗಳಿಗೆ ಕೈ ಮುಗಿದು ನಾನು ಕೇಳ್ತೀನಿ, ದಯಮಾಡಿ ನೀವು ಶಾಂತಿಯುತವಾಗಿರ್ರಿ. ಮುಖ್ಯ ನ್ಯಾಯಾಧೀಶರು ನಮ್ಮ ಕ್ಷೇತ್ರಕ್ಕೆ ಬರೋದು ನಮ್ಗೆ ಬಹಳ ಸಂತೋಷ ಅನಿಸ್ತದೆ. ಅದ್ರ ಜೊತೆಯಲ್ಲಿ ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರು ನಮ್ಮ ಶ್ರೀಧರ್ ಪಾಟೀಲ್ ಸಾಹೇಬರು ಕೂಡ ಅವರು ಬರೋದು ಬಹಳ ನಮ್ಗೆ ಹೆಮ್ಮೆ ಸಂಗತಿ. ಮಾಡಿದ್ದಾಗ್ಲಿ ಇನ್ನೊಂದಾಗ್ಲಿ ಯಾವ್ದಂತವೇನಿಲ್ಲ. ಆದ್ರೆ ಇವತ್ತು ಟೋಲಿನ ವಿಷಯ ಕೂಡ ಅಷ್ಟೇ. ಟೋಲ್ ಇಲ್ಲಿ ನಮ್ಗೆ ಯಾಕೆ ಬೇಕು? 40 ಕಿಲೋಮೀಟರ್ದಲ್ಲಿ 2 ಟೋಲ್ ಅನಾವರಣ ಮಾಡಿ ಬಡವರು ರಕ್ತ ಇಡ್ತಾರೆ ಅಂತಂದ್ರೆ ಇದು ಯಾವ ನ್ಯಾಯ ಅನ್ನೋದನ್ನ ಕೇಳಿದೀನಿ ಅಷ್ಟೇ. ನಾನು ಕೇಳಿದ ಮೇಲೆ ಕೆಡಿಪಿ ಮೀಟಿಂಗ್ ನಲ್ಲಿ ಉಸ್ತುವಾರಿ ಮಿನಿಸ್ಟರ್ಗಳು ಅದನ್ನ ರದ್ದು ಮಾಡ್ರಂತ ಹೇಳಿದ್ರು ಕೂಡ ಅದನ್ನ ಹಠ ಮಾಡಿ ಅದನ್ನ ಮತ್ತೆ ಓಪನ್ ಮಾಡಿಸ್ತಾರೆ ನಾನಿಲ್ದಂತ ಸಂದರ್ಭದಲ್ಲಿ ಅಂತಂದ್ರೆ ಇದು ದೊಡ್ಡ ರಾಜಕೀಯ ಪಿತೂರಿ. ಏನಂದ್ರೆ ನನ್ನ ಹೆಸರು ಕೆಡಬೇಕು, ಇಲ್ಲಿ ಮತದಾರರು ನನ್ನ ಮೇಲೆ ನಂಬಿಕೆಟ್ಟು ಏನ್ ಮತ ನೀಡ್ಯಾರ, ನನ್ನ ಹೆಸರು ಅದನ್ನ ಯಾವುದೇ ರೂಪದಲ್ಲಿ ಕೆಡಿಸ್ಬೇಕಂತೇಳಿ 2 ಪಕ್ಷದವರು ಕಾಯಕತ್ತಾರ. ಇದಂತ್ರ ಸ್ಪಷ್ಟ ಅಂತ